ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು BGMIನಲ್ಲಿ 6 ಅವರ್ಸು ಗೇಮ್ ಪ್ಲೇದು ಟೈಮ್ ಲಿಮಿಟ್ ಇದೆಯಲ್ಲ, ಅದನ್ನ ಯಾವ ರೀತಿ ಲಿಮಿಟ್ನ ತೆಗಿಬೇಕಂತ ನಾನು ತಿಳಿಸ್ಕೊಟ್ಟಿದ್ದೆ. ಆ VPN ಸ್ವಲ್ಪ ಜನಕ್ಕೆ ವರ್ಕ್ ಆಗ್ತಿಲ್ಲ ಅಂತ ನನಗೆ DM ಮಾಡಿದ್ರು. ಅದಕ್ಕೆ ನಾನು ಇವಾಗ ನಿಮಗೊಂದು VPN ಕೊಡ್ತೀನಿ. ಅದನ್ನ ನೀವು ಯೂಸ್ ಮಾಡಿದರೆ BGMIನಲ್ಲಿ ಟೈಮ್ ಲಿಮಿಟ್ ಅನ್ನೋದು ಇರಲ್ಲ. ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಅದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲು ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ನೋ ರೂಟ್ ಫೈರ್ವಾಲ್ ಅಂತ ಸರ್ಚ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಅಪ್ ಆ್ಯಂಡ್ ಡೌನ್ ಅಂತ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತಾ. ಅದಾದಮೇಲೆ ಇಲ್ಲಿ ಗೆಟ್ ಲೇಟೆಸ್ಟ್ ವರ್ಷನ್ ಅಂತ ಕ್ಲಿಕ್ ಮಾಡಿದರೆ ಅದು ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ಕೊತ ಹೋಗ್ಬೇಕು. ಸ್ವಲ್ಪ ಲೋಡ್ ಆಗಿದ ಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತದೆ. ಇದೆಲ್ಲ ಕಂಪ್ಲೀಟ್ ಡೌನ್ಲೋಡ್ ಆದಮೇಲೆ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಇನ್ಸ್ಟಾಲ್ ಆದಮೇಲೆ ಅದನ್ನ ನೀವು ಓಪನ್ ಮಾಡಿಕೊಂಡ್ರೆ ಈ ರೀತಿ ಇರೋ ಇಂಟರ್ಫೇಸ್ ಅನ್ನೋದು ಶೋ ಆಗುತ್ತೆ. ಇಲ್ಲಿ ನಮಗೆ ಕೆಳಗಡೆ ಆ್ಯಪ್ ಸೆಕ್ಷನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಹಂಗೆ ಸ್ಕ್ರೋಲ್ ಅಪ್ ಮಾಡ್ಕೊತ ಹೋಗ್ಬೇಕು. ಅಲ್ಲಿ BGMIನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವೈಫೈ ಆ್ಯಂಡ್ ನೆಟ್ವರ್ಕ್ನ ಫಸ್ಟು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಅಡ್ರೆಸ್ ಸೆಕ್ಷನಲ್ಲಿ ಸ್ಟಾರ್ನ ಹಾಕಬೇಕಾಗತ್ತೆ. ಇದಾದಮೇಲೆ ಇಲ್ಲಿ ಕೆಳಗಡೆ ಒಂದು 80 ಅಂತ ಒಂದು ಪಾಯಿಂಟ್ನ ಇದು ಮಾಡಬೇಕು. ಆಮೇಲೆ ಮತ್ತೆ ಇನ್ನೊಂದು ನ್ಯೂ ಟೆಂಪ್ಲೇಟ್ ತೊಗೊಂಡು ಕ್ಲಿಕ್ ಆ್ಯಂಡ್ ಡಿಸ್ಕ್ಲಿಕ್ ಮಾಡಿಕೊಂಡು ಮತ್ತು ಸ್ಟಾರ್ ಹಾಕಿ ಕೆಳಗಡೆ 443ನ ಎಂಟರ್ ಮಾಡಬೇಕು. ಇದು ಮಾಡಿದರೆ ನಿಮ್ಮದು VPN ಅನ್ನೋದು ಕನೆಕ್ಟ್ ಆಗಿಬಿಡುತ್ತೆ. ಅದನ್ನ ಲಾಗಿಲಿ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಇಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ಯಾರಾದರೂ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟರೆ, ನೀವು ಲಾಗಿಲಿ ಇರ್ತೀರಲ್ಲ ಆವಾಗಲೇ ಅದನ್ನ ಕ್ಲಿಕ್ ಮಾಡಿಕೊಂಡು ಅದನ್ನ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನಾ ಕೊಟ್ಟಿರೋ VPN ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಓಪನ್ ಆದಮೇಲೆ ಈ ರೀತಿ ಇರೋ ಇಂಟರ್ಫೇಸ್ ಅನ್ನೋದು ಶೋ ಆಗುತ್ತೆ. ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ಬಟನ್ ಐತಲ್ಲ, ಅದನ್ನ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ VPN ಆನ್ ಆಗಿಬಿಟ್ಟಿರುತ್ತೆ. ಅದನ್ನ ನೀವು ಲಾಬಿಲ್ ಬಂದರೆ ನಿಮ್ಮದು ಪಿಂಗೂ ಕರೆಕ್ಟ್ ಬರ್ತಿರುತ್ತೆ. ನಿಮ್ಮ ಲಾಬಿಲಿ ಎಷ್ಟು ಟೈಮ್ ಕೌಂಟ್ ಆಗುತ್ತೋ ಅದು ಅಷ್ಟೇ ಶೋ ಆಗುತ್ತೆ. ಅಲ್ಲಿ ಮ್ಯಾಚ್ ಕೌಂಟಿಗೆ ಏನೂ ಫರ್ಕ್ ಬೀಳಲ್ಲ ಇದಕ್ಕೆ. ನೆಕ್ಸ್ಟ್ ನೀವು ಇದು ಕನೆಕ್ಟ್ ಆಗಿದೆಯೋ ಇಲ್ಲ ಅಂತ ನೀವು ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಮೆಸೇಜ್ ಸೆಕ್ಷನ್ ಇರುತ್ತಲ್ಲ, ಅಲ್ಲಿ ನೀವು ಏನಾದರೂ ಟೈಪ್ ಮಾಡಬೇಕಾಗತ್ತೆ. ನಾನಿಲ್ಲಿ ಅಲೋ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ವಿಡಿಯೋ ಅಂತ ನಾನಿಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಇದೆಲ್ಲ ಟೈಪ್ ಎಲ್ಲ ಆದಮೇಲೆ ನೀವು ಅದನ್ನ ಸೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ಸೆಂಡ್ ಸೆಕ್ಷನ್ ಇದೆಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಏನು ಮೆಸೇಜು ಶೋ ಆಗೋಲ್ಲ. ಈ ರೀತಿ ಏನಾದರೂ ನಿಮ್ಮದು ಶೋ ಆಗಲಿಲ್ಲ ಅಂದರೆ VPN ಅನ್ನೋದು 100% ಕನೆಕ್ಟ್ ಆಗಿರುತ್ತೆ. ನಿಮಗೆ ಲಾಸ್ಟಲ್ಲಿ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಈ ರೀತಿ ಇರೋ ಓಕೆ ಬಟನ್ನು ಬಂದಿರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಬಹುದಾಗಿರುತ್ತೆ. ಫಸ್ಟ್ ನೀವು VPN ಕನೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ಹೋಗಿ ಆ VPN ಸ್ಟಾಪ್ ಮಾಡ್ಕೋಬೇಕು. ಆಮೇಲೆ ನೀವು ಮತ್ತೆ ಗೇಮ್ನ ಓಪನ್ ಮಾಡಿಕೊಂಡ್ರೆ ಈ ರೀತಿ ಇರೋ ಓಕೆ ಬಟನ್ನು ಹಂಗೆ ಇರುತ್ತೆ. ಅವಾಗ ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಗೇಮ್ ಒಳ್ಳೆ ರೀಸ್ಟಾರ್ಟ್ ಆಗಿಬಿಡುತ್ತೆ. ಇದೆಲ್ಲ ಆದಮೇಲೆ ನಿಮ್ಮ ಅಕೌಂಟು 100% ಸೇಫ್ ಆಗಿರುತ್ತೆ. ನಾನು ಹೇಳಿರೋ ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಿಕೊಂಡ್ರೆ 100% ನಿಮ್ಮ ಅಕೌಂಟು ಸೆಕ್ಯೂರ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.